ಪಕ್ಷ ಏನ್ ನಿರ್ಧಾರ ಮಾಡಿದ್ರು ಅದಕ್ಕೆ ಬದ್ಧರಾಗಿರ್ತೀವಿ. ಆಸೆ ಅಂತೂ ಖಂಡಿತ ಸರ್, ಆಸೆ ಯಾರಿಗಿರಲ್ಲ ಸರ್, ಆಸೆ ಇರಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ ಅದು. ಎಸ್ ಸರ್, ಸದ್ಯಕ್ಕೆ ನಿಜವಾಗ್ಲೂ ನಾನು ಇನ್ನು ಏನು ಪ್ರಯತ್ನ ಮಾಡಿಲ್ಲ. ನೋಡೋಣ ಮುಂದಕ್ಕೆ ಪರಿಸ್ಥಿತಿ ಹೇಗ್ ಬರುತ್ತೆ ಅಂತ. ಸರ್, ರಾಜಕಾರಣ ಸಮುದಾಯ ಇಟ್ಕೊಂಡ್ ಮಾಡಕ್ ಆಗಲ್ಲ ಸರ್. ಯಾವ ಸಮುದಾಯ ಇಟ್ಕೊಂಡ್ರು ಆಗಲ್ಲ. ಎಲ್ಲಾ ಜನಾಂಗದವರು ಒಪ್ಪಿ ಬಂದ್ರೇನೇನೆ ಅವ್ರ ನಾಯಕರಾಗ್ತಕ್ಕಂಥದ್ದು. ಎಲ್ಲಾ ಜನಾಂಗರು ಒಪ್ಪಿದ್ರೇನೇನೆ ಅವ್ರಿಗೇನಾದ್ರು ಸ್ಥಾನ ಬಲಗಳು ಸಿಗ್ತಕ್ಕಂಥದ್ದು. ಪಕ್ಷ ಸರ್, ಪಕ್ಷ ಮುಖ್ಯ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿವನ್. ಸ್ನೇಹಿತರಿಗೆ ಎಲ್ರಿಗೂ ಸಹ ವೈಯಕ್ತಿಕವಾಗಿ, ನಮ್ಮ ದತ್ತಿ ಸದಸ್ಯರುಗಳ ಪರವಾಗಿ, ನಮ್ಮ ಸಿಬ್ಬಂದಿ ಪರವಾಗಿ, ನನ್ನ ಆತ್ಮೀಯರು, ಹಿತೈಷಿಗಳು, ನನ್ನ ಕುಟುಂಬದ ಪರವಾಗಿ, ಮೊದಲನೇದಾಗಿ ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಬಂಧುಗಳೇ. ಇವತ್ತು ದಾಖಲೆ ಮಟ್ಟದಲ್ಲಿ ರಕ್ತದಾನ ಶಿಬಿರ ಆಯೋಜನೆ ಆಗಬೇಕು ಅಂತಂದ್ರೆ ಮೂಲತಃ ಕಾರಣಕರ್ತರು ಮೊದಲು ನಾವು 2006ರಲ್ಲಿ ಪ್ರಾರಂಭ ಮಾಡಿದಂತದ್ದು ಲಯನ್ಸ್ ಸಂಸ್ಥೆರವರು. ಇವತ್ತು ಲಯನ್ಸ್ ಸಂಸ್ಥೆರವ್ರನ್ನು ಸಹ ನಾವು ಕರೆದಿದ್ವಿ, ಕಾರಣಾಂತರದಿಂದ ಅವ್ರು ಬಂದಿಲ್ಲ. ಬ್ರಹ್ಮಚಾರಿ ಅವರು ಮತ್ತು ನಮ್ಮ ಗುರು ಪ್ರಿಂಟರ್ಸ್ ನ ಸೂರ್ಯನಾರಾಯಣ ಶೆಟ್ಟಿರವರು, ಇದನ್ನ ನಾನು ಪ್ರತಿ ವರ್ಷ ನಮ್ಮ ರಕ್ತದಾನ ಶಿಬಿರ ಆದಾಗ ಹೇಳ್ತಾನೆ ಇರ್ತೀನಿ. ಸರ್, ನೀವು ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀರಿ, ಈ ರಕ್ತದಾನ ಶಿಬಿರವನ್ನ ಯಾಕೆ ಮಾಡಬಾರದು ಅಂತ ಅವರು ನಮಗೆ ಪ್ರೇರೇಪಿಸಿ, ಆಗ ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ರಕ್ತನಿಧಿ ಇರಲಿಲ್ಲ, ರಾಷ್ಟ್ರೋತ್ಥಾನ ಪರಿಷತ್ತು ಮತ್ತು ಲಯನ್ಸ್ ಕ್ಲಬ್, ಕೆವಿ ಮತ್ತು ಪಂಚಗಿರಿ ದತ್ತಿ ಈ ಮೂರು ಸೇರಿ ಪ್ರಾರಂಭವಾಗಿದ್ದು ಈ ರಕ್ತದಾನ ಶಿಬಿರ. ಸಣ್ಣ ಮಟ್ಟದಲ್ಲಿ ಪ್ರಾರಂಭವಾಗಿ ಕೇವಲ 24 ಯೂನಿಟ್ಗಳು ಮೊದಲನೇ ಬಾರಿ ಆಗಿದ್ದು, ಅಲ್ಲಿಂದ ಇವತ್ತು 2026 23ನೇ ತಾರೀಕು ಜುಲೈ ತಿಂಗಳಲ್ಲಿ ನಡೆದಂತಹ ರಕ್ತದಾನ ಶಿಬಿರ 4237 ಯೂನಿಟ್ಗಳಷ್ಟು ದೊಡ್ಡ ಪ್ರಮಾಣದ ಒಂದು ರಕ್ತದಾನ ಶಿಬಿರ ಆಗಿದೆ. ಮಾಧ್ಯಮದವರ ಗಮನಕ್ಕೆ ತರ್ತಾ ಇರೋದೇನು ಅಂತಂದ್ರೆ, ಕೆಲವರು ಕರ್ನಾಟಕದಲ್ಲಿ ಮಾತ್ರ ರೆಕಾರ್ಡು ಅಂತ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಗೂಗಲ್ ಪ್ರಕಾರ ಅತ್ಯಂತ ಹೆಚ್ಚು ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ, ಇಡೀ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂತಹ ರಕ್ತದಾನ ಶಿಬಿರಗಳ ಪೈಕಿ 2024ರಲ್ಲಿ ರಾಜಸ್ಥಾನ್ನಲ್ಲಿ ನಡೆದಂತದ್ದು, ಅದರ ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಮಿಷನ್ ಸಾರವತ್ ಸೇವಾ ಫೌಂಡೇಶನ್ ಡೆಲ್ಲಿ, ಇಲ್ಲಿ ನಡೆದಂತದ್ದು 2024 ಜುಲೈ 6ನೇ ತಾರೀಕು ನಡೆದಂತದ್ದು 2962 ಯೂನಿಟ್ಗಳು. ಅದಾದ ನಂತರ ಫೆಬ್ರವರಿ 21, 2025 ನಮ್ಮ ಚಿಂತಾಮಣಿನಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೆದಂತಹ ರಕ್ತದಾನ ಶಿಬಿರ 3246. ಈ ಬಾರಿ ನಮ್ಮಲ್ಲಿ ನಡೆದಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ, ಗೂಗಲ್ ಪ್ರಕಾರ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಒಂದು ದಿನ ಒಂದೇ ಜಾಗದಲ್ಲಿ ನಡೆದಿರ್ತಕ್ಕಂಥದ್ದು 12 ಗಂಟೆಗಳ ಅವಧಿಯಲ್ಲಿ ನಡೆದಿರ್ತಕ್ಕಂತಹದ್ರಲ್ಲಿ ದಾಖಲೆ ಆಗಿದೆ. ಇವತ್ತು ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆ ಏನನ್ನೂ ಸಹ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗ 500ಕ್ಕೂ ಹೆಚ್ಚು ಜನ ಕಳೆದ 1.5 ತಿಂಗಳಿನಿಂದ ಪ್ರತಿಯೊಬ್ಬ ದಾನಿಯನ್ನ ಸಂಪರ್ಕ ಮಾಡಿ ಅವರನ್ನ ಮನವೊಲಿಸಿ ಕರೆದುಕೊಂಡು ಬಂದು ರಕ್ತದಾನ ಮಾಡಿಸೋವರೆಗೂ ಸಹ ತುಂಬಾ ಶ್ರಮ ಹಾಕಿದ್ದಾರೆ. ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ರಕ್ತದಾನಿಯನ್ನ ಸಂಪರ್ಕ ಮಾಡಿ ಅವರ ಮನೆಯ ಸ್ವಂತ ಕಾರ್ಯಕ್ರಮಕ್ಕೂ ಸಹ ಇಷ್ಟೊಂದು ಓಡಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಇದು ಒಂದು ರೀತಿ ರಕ್ತದಾನ ಶಿಬಿರ ಅನ್ನೋದೇನೆ ಒಂದು ಮನೆ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚಿನ ರೀತಿನಲ್ಲಿ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರು, ವಿಶೇಷವಾಗಿ ಎಲ್ಲಾ ಸಂಸ್ಥೆಗಳ ಪ್ರಾಂಶುಪಾಲರು ಮತ್ತು ಮುಖ್ಯೋಪಾಧ್ಯಾಯರು ಪ್ರತಿನಿತ್ಯ ಅವರಿಗೆ ಸಂಜೆ ನಾವು ದೂರವಾಣಿ ಕರೆ ಮುಖಾಂತರ ಪ್ರತಿನಿತ್ಯ ನಮಗೆ ರಿಪೋರ್ಟ್ ಕೊಡ್ಬೇಕಾಗಿತ್ತು. ಎಷ್ಟು ಜನ ಸಂಪರ್ಕ ಮಾಡಿದ್ದಾರೆ, ಎಷ್ಟು ಜನ
ದಾನಿಗಳನ್ನ ಸಂಪರ್ಕ ಮಾಡಿದ್ದಾರೆ ಅಂತ. ಇದೆಲ್ಲದಕ್ಕೂ ಮಿಗಿಲಾಗಿ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ಈ ಕೀರ್ತಿ ಘನತೆ ಏನಾದ್ರೂ ಸಿಗ್ತಾ ಇದೆ ಅಂತಂದ್ರೆ ಅದೆಲ್ಲವೂ ಸಹ ಚಿಕ್ಕಬಳ್ಳಾಪುರದ ಜನತೆಗೆ ಸಲ್ಲಬೇಕಾಗ್ತದೆ. ಇವತ್ತು ಮಾಧ್ಯಮದ ಮುಂದೆ ನಾವು ಯಾವ ಯಾವ ರಕ್ತ ನಿಧಿ ಎಷ್ಟೆಷ್ಟು ಇದನ್ನ ಕಲೆಕ್ಟ್ ಮಾಡಿದ್ದಾರೆ, ಬೆಳಿಗ್ಗೆ 8 ಗಂಟೆಯಿಂದಾನೇನೆ ಎಷ್ಟು ಇದು ಆಗಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ ಮುಂದೆ ಕೊಟ್ಟಿದ್ದೀವಿ ಈಗಾಗ್ಲೇನೆ. ಸೊ ಇದರ ಪ್ರಕಾರ ಸಹ 4,237 ಯೂನಿಟ್ ಫೈನಲ್ ಫಿಗರ್ ನಮ್ದು. ಅದಕ್ಕಿಂತಲೂ ಹೆಚ್ಚೇ ಆಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಆದ್ರೆ ಇದಕ್ಕಿಂತಲೂ ಕಮ್ಮಿ ಅಂತೂ ಆಗಿಲ್ಲ ಅನ್ನೋದ್ರ ಸ್ಪಷ್ಟಪಡಿಸ್ತೇನೆ ನಾನು. ನಮ್ಮ